ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. 3 ತಿಂಗಳಿಂದೆ ಜಯಶ್ರೀ ಆಂಟಿ ಮಗುನ ತಂದು ಇಲ್ಲಿ ಸೇರಿಸಿದ್ರು. ಮಗು ಮೊದಲು 3 ದಿನ ತುಂಬಾ ಅತ್ತು ಹಠ ಮಾಡ್ತು. ಪಪ್ಪ ಪಪ್ಪ ಪಪ್ಪನ್ನ ನೋಡ್ಬೇಕು ಅಂತ ಒಂದೇ ಹಠ. ಈ ಜನ ರಮಿಸಿ ಒಲಿಸಿ ಬೇಕಾದ ಸಾಮಾನು ಕೊಡ್ಸಿ ಏನ್ ಊಟ ಮಾಡಿದ್ರು ಊಟ ಸಹ ಮಾಡದೆ ಪಪ್ಪ ಪಪ್ಪ ಅಂತ ಹಠ ಮಾಡ್ತಿತ್ತು. 4ನೇ ದಿನ ಜ್ವರ ಶುರು ಆಯ್ತು. 15 ದಿನ ಭಯಂಕರ ಜ್ವರ. ಏನೇನ್ ಟ್ರೀಟ್ಮೆಂಟ್ ಕೊಟ್ರೋ. ಒಂದಿನ ಹಠ ಮಾಡಿ ಮಂಚದಿಂದ ಬಿದ್ಲು. ಮೊದ್ಲೇ ಜ್ವರ ಇತ್ತು. ತಲೆಗೆ ಪೆಟ್ಟು ತಗಲ್ತು ಅನ್ಸುತ್ತೆ. ಆಮೇಲೆ ಒಂಥರ ಮಂಕಾದ್ಲು. ಹಠ ಇಲ್ಲ. ಇಂದಿನ ನೆನಪುಗಳು ಜಾಸ್ತಿ ಇಲ್ಲ ಅನ್ಸುತ್ತೆ. ಅವರಜ್ಜಿ ಬಹಳ ಪ್ರೀತಿ ಮಾಡ್ತಾಳೆ. ಈಗೀಗ ಓದ್ನಲ್ಲೂ ಸ್ವಲ್ಪ ಚುರುಕಾಗಿದ್ದಾಳೆ ಎಂದಳು. ಮಗು ತನಗಾಗಿ ಅಂಬಲಿಸಿ ಕಾಯಿಲೆ ಬಿದ್ದದ್ದು ಕೇಳಿ ಅವನ ಕರುಳಲ್ಲಿ ಕತ್ತರಿ ಹಾಡಿಸಿದ ಹಾಗಾಯ್ತು. ಬಹುಶಃ ಜಯಶ್ರೀ ಆಂಟಿಗೂ ನಿಮ್ಗೂ ಸಾಮರಸ್ಯ ಇಲ್ವೇನೋ ಎಂದು ಆ ಹುಡುಗಿ ಕೇಳಿದಾಗ ಅವನು ಕೊಂಚ ಬೆರಗಾಗಿ, ನಿನಗೇಗ್ ಗೊತ್ತು ಎಂದ. ಅವಳು ನಗುತ್ತಲೇ, ನಮ್ಮಮ್ಮ ಹೇಳ್ತಿರ್ತಾರೆ, ತಾಯಿ ಪ್ರತಿರೂಪವೇ ಈ ಮಗಳು ಅಂತ. ನಿಮ್ಮಮ್ಮ ಎಂದ ಕೊಂಚ ಬೆರಗಾಗಿ. ನಮ್ಮಮ್ಮ ಮೊದಲು ಬೆಂಗಳೂರಲ್ಲಿ ಇವ್ರ ಮನೆಯ ಅಡಿಗೆ ಆಕೆ ಆಗಿದ್ಲು. ನಮ್ಮಪ್ಪ ಇವ್ರ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದ. ಈಕೆ ಸ್ವರ್ಣಮ್ಮ ನೋಡ್ಲಿಕ್ಕೆ ತುಂಬಾ ರೂಪವತಿ. ಅವ್ರ ಗಂಡನಿಗಿಂತ ಗಂಡನ ಅಣ್ಣ ಶ್ರೀಮಂತರು. ಬಾಂಬೆನಲ್ಲಿ ಡೆನಿಮ್ ಕ್ಲಾತ್, ಪಾಲಿಸ್ಟರ್ ತಯಾರಿಸಿ ಹೊರದೇಶಕ್ಕೆ ಸಹ ರಫ್ತು ಮಾಡ್ತಾರೆ. ತಮ್ಮನ ವ್ಯಾಪಾರ ವೃದ್ಧಿಗೂ ಅವರೇ ತುಂಬಾ ಸಹಾಯ ಮಾಡ್ತಿದ್ರು. ಅಣ್ಣ ತನ್ನ ಪ್ರಪೋಸ್ಗೆ ಏಕೆ ಸಹಾಯ ಮಾಡ್ತಿದ್ದಾರೆ ಅಂತ ಮೊದ್ಮೊದ್ಲು ಆತನಿಗೆ ಗೊತ್ತಿರಲಿಲ್ಲ. ಆಮೇಲೆ ತನ್ನ ಹೆಂಡತಿಗೂ ಅಣ್ಣನಿಗೂ ಕೆಟ್ಟ ಸಂಬಂಧವಿದೆ ಅಂತ ತಿಳಿದು ನಮ್ಮ ತಂದೆನೇ ಈ ರಹಸ್ಯ ತಿಳಿಸಿ ಅವರಿಬ್ರು ಎಲ್ಲಿ ಗುಪ್ತವಾಗಿ ಸೇರ್ತಿದ್ರೋ ಅಲ್ಲಿಗೆ ಕರೆದೊಯ್ದನಂತೆ. ಆತ ಅಣ್ಣನಿಗೆ ಹೆಂಡತಿಗೆ ಸಿಕ್ಕಾಪಟ್ಟೆ ಬೈದ್ರಂತೆ. ಆದ್ರೆ ಅವರಣ್ಣ ಎದುರದೆ, ಬೇಕಾದ್ರೆ ನೀನು ಅವಳನ್ನ ಡೈವರ್ಸ್ ಮಾಡು, ನಾನೇ ಅವಳನ್ನ ಸಾಕ್ತೀನಿ ಅಂದ್ರಂತೆ. ಪ್ರೆಸ್ಟೀಜ್ಗೆ ಎದ್ರಿ ಆತ ಡೈವರ್ಸ್ ಮಾಡಲಿಲ್ಲ. ಆದ್ರೆ ಅವತ್ತಿನಿಂದ ಹೆಂಡತಿ ಸಂಬಂಧ ತ್ಯಜಿಸಿದ್ರಂತೆ. ಈಕೆ ನಿರ್ಭಯವಾಗಿ ಉದ್ಯೋಗದ ನೆಪ ಮಾಡಿ ಬಾಂಬೆ ಸೇರಿದ್ರು. ಆಗ ಜಯಶ್ರೀ 10 ವರ್ಷದ ಹುಡುಗಿ. ಮಗಳ ಮೇಲಿನ ಮೋಹಕ್ಕೆ ಆಗಾಗ ಬರೋರಂತೆ. ಈ ಮಧ್ಯೆ ನಮ್ಮ ತಂದೆ ಜಯಶ್ರೀ ತಂದೆನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೀಳ್ತಾ ಇದ್ನಂತೆ. ಬೇಡದೆ ಇದ್ದವರನ್ನ ನಿವಾರಿಸೋಕೆ ಈ ಕುಟುಂಬದವರು ಯಾವಾಗ್ಲೂ ಸಿದ್ಧ ಹಸ್ತರು. ಇದ್ದಕ್ಕಿದ್ದ ಹಾಗೆ ಆತ ಕಣ್ಮರೆಯಾದ. ಜಯಶ್ರೀ ತಂದೆನೇ ಕೊಲೆ ಮಾಡಿಸಿ ಡ್ಯಾಮಿಗೆ ಹಾಕ್ಸಿದ್ರು ಅಂತ ಒಂದತಿ ಹುಟ್ಟಿ ಅಡಗಿ ಹೋಯ್ತು. ಆಮೇಲೆ ಜಯಶ್ರೀ ತಾಯಿ ಸ್ವರ್ಣಮ್ಮ ನನ್ನ ತಾಯಿನ ಬಾಂಬೆಗೆ ಕರ್ತ್ಕೊಂಡು ಬಂದು ಆಶ್ರಯ ಕೊಟ್ರು. ಆಕೆಗೂ ಯಾರೂ ಇಲ್ಲ. ಜಯಶ್ರೀ ದೊಡ್ಡಪ್ಪ ಆಕೆಯನ್ನ ತಂದು ಬೇರೆ ಬಂಗ್ಲೆ ಮಾಡಿ ಇಟ್ಟಿದ್ದಾರೆ. 10 ಲಕ್ಷದವರೆಗೆ ಆಸ್ತಿ ಕೊಟ್ಟಿದ್ದಾರೆ. ಅಫಿಷಿಯಲಿ ಫೈನಾನ್ಸ್ ಮ್ಯಾನೇಜರ್ ಅಂತ ಒಂದು ಹುದ್ದೆನೂ ಕೊಟ್ಟಿದ್ದಾರೆ. ಆದ್ರೆ ಒಂಟಿ ಜೀವ. ಮಗಳಿಗಾಗಿ ಹಂಬಲಿಸ್ತಿದ್ರು. ಆಗ ಜಯಶ್ರೀ ತಂದೆ ಮಗಳನ್ನ ಮುಟ್ಲಿಕ್ಕೂ ಬಿಡ್ತಿರ್ಲಿಲ್ವಂತೆ. ಹೆಂಡ್ತಿನ ಮೇಲಿನ ಕೋಪಕ್ಕೆ ಸಿಕ್ಕ ಹೆಣ್ಣಿನ ಸ್ನೇಹ ಮಾಡಿದ್ದಾರೆ. ಏಡ್ಸ್ ರೋಗಕ್ಕೆ ತುತ್ತಾದ್ರು. ಈಗ 10 ವರ್ಷದಿಂದ ರಕ್ತ ಪರೀಕ್ಷೆಯಲ್ಲಿ ವಿಷಯ ಗೊತ್ತಾದಾಗ್ಲೇ ನಿರಾಶರಾಗಿ ಮಗಳಿಗೆ ಮದ್ವೆ ಮಾಡಿ ಅಮೆರಿಕ ಸೇರಿದ್ದಾರೆ. ಅಲ್ಲೊಂದು ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿ ಇದ್ದಾರೆ. ಜಯಶ್ರೀ ಆಂಟಿ ಅಮೆರಿಕಕ್ಕೆ ಹೋದಾಗ ತಂದೆನ ಭೇಟಿ ಮಾಡ್ತಾರೆ ಎಂದಳು. ಈ ಎಲ್ಲ ವಿಚಿತ್ರ ಕತೆ ಆತನಿಗೆ ಹೊಸತು. ಜಯಶ್ರೀ ಹೇಳಿದ್ದೇ ಬೇರೆ ಕತೆ. ತನ್ನ ಮಾವನಿಗೆ ಇಂಥ ಕೆಟ್ಟ ರೋಗ ಇದೆ ಎಂದು ಸಹ ಗೊತ್ತಿರಲಿಲ್ಲ. ತನ್ನ ಕುಟುಂಬದ ಕೆಟ್ಟ ಕಥೆಯೆಲ್ಲ ಮುಚ್ಚಿಟ್ಟು ತನ್ನ ವಿವಾಹವಾದ ಅವಳ ಬಗ್ಗೆ ಅತ್ಯಂತ ಕೋಪ ಬಂತು. ಇದೆಲ್ಲ ಹಳೆ ಕತೆ. ನಿಮ್ಗೆ ಹೇಳಿದ್ಕೆ ನಿಮ್ಗೆ ನನ್ನ ಮೇಲೆ ಬೇಜಾರಾಯ್ತಾ? ಆದ್ರೆ ಉದ್ದೇಶಪೂರ್ವಕವಾಗಿಯೇ ಹೇಳ್ತಿದ್ದೀನಿ. ಬಹುಶಃ ಇನ್ನೆಂದೂ ನಾನು ನಿಮ್ಮನ್ನ ಭೇಟಿ ಆಗ್ಲಾರೆ ಅನ್ಸುತ್ತೆ. ತಾಯಿ ಮಗಳು ನಿಮ್ಮ ಮೇಲೆ ಏನೋ ಮಸ್ಲತ್ ಮಾಡ್ತಾರೆ ಅನ್ಸುತ್ತೆ. ಏನೋ ಒಂಥರ ಮಾತಾಡ್ಕೊಳ್ತಾರೆ. ಅದ್ರಿಂದ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಏನೋ ರಹಸ್ಯವಿದೆ ಅನ್ಸುತ್ತೆ ಎಂದಳು. ಜಯಶ್ರೀಗೂ ನನಗೂ ಒಂಚೂರು ಆರ್ಥಿಕತೆ ಇಲ್ಲ ಮಿಸ್ ಏಂಜಲಾ. ಸಂಸಾರದ ಊಡ್ದಾಗಿನಿಂದ ಜಯಶ್ರೀ 2 ತಿಂಗಳು ಅಲ್ಲಿದ್ರೆ 3 ತಿಂಗಳು ಇಲ್ಲಿರ್ತಾಳೆ. ಅವಳ ತಾಯಿಯಾಗೆ ಇವಳಿಗೂ ಇಲ್ಲೊಬ್ಬ ಶ್ರೀಮಂತ ಪ್ರೇಮಿ ಇದ್ದಾನಾ ಎಂದ. ಖಂಡಿತ ಇಲ್ಲ ಸರ್. ಅವ್ರ ಮನೆ ಉಪ್ಪು ತಿಂದು ಸುಳ್ಳು ಹೇಳಲಾರೆ. ಜಯಶ್ರೀಗೆ ಅಹಂಕಾರ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಹಠಮಾರಿತನ 3 ಕೆಟ್ಟ ಗುಣಗಳಿರ್ಬೋದು. ಆದ್ರೆ ಅವಳಿಗೆ ಪುರುಷರ ಸಂಪರ್ಕವಿಲ್ಲ. ತಂದೆಯ ರೋಗಕ್ಕೆ ತೀರಾ ಭೀತಳಾಗಿದ್ದಾಳೆ. ಪರಪುರುಷರ ಸಂಪರ್ಕ ಅಂದ್ರೆ ಎದರ್ತಾಳೆ. ಮನೋಹರ ನಿನಗಾಗಿ ಅಷ್ಟು ಹಂಬಲಿಸ್ತಾನೆ, ನೀನ್ ಯಾಕೆ ಅವನನ್ನ ತೀರಾ ಅವಾಯ್ಡ್ ಮಾಡ್ತೀಯ ಅಂತ ಅವರಮ್ಮ ಕೇಳ್ತಾರೆ. ಇಲ್ಲಮ್ಮ, ನಾನು ಅವನನ್ನ ಪ್ರೀತಿಸ್ತೀನಿ. ಅವನ ಪ್ರೀತಿ ಆರಾಧನೆ ನನಗಿಷ್ಟ. ಜೊತೆಗೆ ನಾವು ತಿರ್ಗಾಡ್ತೀವಿ. ಹಬ್ಬಬ್ಬ ಅಂದ್ರೆ ಕಿಸ್ ಮಾಡ್ತಾನೆ. ಆದ್ರೆ ಅದಕ್ಕಿಂತ ಸಲಹೆ ಕೊಡಲ್ಲ ಅಂತಾಳೆ. ನಿನ್ ಗಂಡ ಅನ್ನೋ ಅಯೋಗ್ಯ ನಿನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ತಾನೆ ಅಂತ 100 ದೂರು ಹೇಳ್ತಿ. ಪ್ರತಿ ಸಲ ಜಗಳ ಆದಾಗ್ಲೂ
ನೀನೇ ಅಂಬಲಿಸಿ ರಾಜಿ ಆಗ್ತಿ ಅಂತ ಹೇಳ್ತಿ. 2 ತಿಂಗಳಿಂದ ಒಂಟಿಯಾಗಿದ್ದಿ. ಅವನ ಜೊತೆ ಫ್ರೀ ಆಗಿದ್ರೆ ನಿನ್ನ ಮಡಿವಂತಿಕೆ ಏನಾಗುತ್ತೆ ಅಂತ ಬೈತಾರೆ. ಆದ್ರೆ ಜಯಶ್ರೀ ಒಪ್ಪಲ್ಲ. ಅವನು ಬಗೆ ಬಗೆಯ ಕಾಣಿಕೆ ತಂದುಕೊಡ್ತಾನೆ. ಇವಳು ಏನೇನೋ ತೆಗೆದುಕೊಡ್ತಾಳೆ. ಆದ್ರೆ ಲೈಂಗಿಕ ಸಂಬಂಧವಿಲ್ಲ. ಆದ್ರೆ ತಾಯಿ ಮಗಳು ನಿಮ್ ಬಗ್ಗೆ ಮಾತಾಡುವಾಗ ಆ ವಿಲ್ ಬಗ್ಗೆ ಅವನಿಗೆ ತಿಳಿಸ್ಬೇಡ. ತಿಳಿಸಿದ್ರೆ ನಿನ್ನ ದಾಂಪತ್ಯ ಜೀವನ ಮತ್ತಷ್ಟು ಹದಗೆಡುತ್ತೆ ಅಂತಾರೆ ತಾಯಿ. ಅಯ್ಯೋ, ಆ ವಿಲ್ ಬಗ್ಗೆ ಅವನಿಗೆ ತಿಳಿಸಿದ್ರಾಯ್ತು, ನನ್ನ ಲೈಫ್ ಸಂಪೂರ್ಣ ಹಾಳಾಗುತ್ತೆ ಅಂತಾಳೆ ಜಯಶ್ರೀ. ಇಲ್ಲಿ ಅವನು ಅಂದ್ರೆ ಮೋಹನ್ ಬಗ್ಗೆ ಮಾತಾಡ್ತಾರೋ ಅಥವಾ ನಿಮ್ ಬಗ್ಗೆ ಮಾತಾಡ್ತಾರೋ ತಿಳಿಯಲ್ಲ. ನೀವು ಮಗಳ ಬಗ್ಗೆ ಏನಾದ್ರೂ ವಿಲ್ ಮಾಡಿದ್ದೀರಾ? ನಿಮ್ ಮಗಳನ್ನ ನೀವು ತುಂಬಾ ಪ್ರೀತಿಸ್ತಿದ್ರಂತೆ. ತಾಯಿ ಮಗಳು ಅದ್ರ ಬಗ್ಗೆನೂ ಮಾತಾಡ್ಕೊಳ್ತಿದ್ರು ಎಂದಳು. ಅವನು ಗೊಂದಲದಿಂದ, ಇಲ್ಲ, ನಾನು ಯಾವ ವಿಲ್ ಮಾಡಿಲ್ಲ. ಏನ್ ವಿಷಯ ನನಗೆ ತಿಳಿಬಾರ್ದು ಅಂತ ತಾಯಿ ಮಗಳು ಮಾತಾಡ್ಕೊಳ್ತಾರೆ ಎಂದ. ಅವಳು ತೊದಲುತ್ತಾ, ನನ್ಗೂ ಜಾಸ್ತಿ ಅರ್ಥವಾಗಿಲ್ಲ. ತಾಯಿ ಮಗಳು ಜಾಸ್ತಿ ಮಾತಾಡ್ಕೊಳ್ಳೋದು ಇಂಗ್ಲಿಷ್ನಲ್ಲಿ. ಆ ವಿಲ್ ವಿಷಯ ನಿನ್ ಗಂಡನ್ಗೆ ತಿಳಿಬಾರ್ದು ಅಂತ ಆಕೆ ಹೇಳ್ತಿರ್ತಾರೆ. ನನ್ಗೇನು ಅಷ್ಟು ಬುದ್ಧಿ ಇಲ್ವಾ? ಎಂದು ಆ ವಿಷಯ ರಹಸ್ಯವಾಗಿರ್ತೀನಿ. ಬೆಂಕಿ ಮೇಲೆ ನಡೆದ ಆಗಿದೆ ನನ್ನ ಜೀವನ. ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆಯ ಎಂದು ತಾಯಿ ಜೊತೆ ಜಗಳ ಕಾಯ್ತಾರೆ. ಆದ್ರೆ ಅವರಮ್ಮ ಸೋಲ್ದೆ, ನಿಮ್ಮಪ್ಪ ನೀನು ಎಲ್ಲ ನನ್ನ ಶತ್ರುಗಳು ಎಂದು ಏನೇನೋ ಹೇಳ್ತಾರೆ ಎಂದಳು. ಕಾಯಿಲೆಯಲ್ಲಿ ಏನೇನು ಔಷಧಿ ತಿನ್ಸಿದ್ರು. ಮಗು ಇಂದಿನ ವಾತಾವರಣ ಎಲ್ಲ ಮರೆತಿದೆ. ನನಗೂ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಬೆಂಗಳೂರಿಂದ ಫೋನ್ ಬಂದ್ರೆ ಮಗುವಿನ ಸಂಪರ್ಕ ಕೊಡಬಾರ್ದು ಅಂತ. ಸಾರಿ, ಈಗ ಮಗು ನಿದ್ರಿಸ್ತಿದ್ದಾಳೆ. ಸಾರಿ, ಈಗ ಮಗು ಟ್ಯೂಷನ್ಗೆ ಹೋಗಿದ್ದಾಳೆ. ಈಗ ಏನೋ ಒಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡು ಅಂತ ಹೇಳಿದ್ದಾರೆ ಎಂದಳು. ಅವಳ ಹಣೆ ಬರಹ ಗೊತ್ತಿದೆ ನನಗೆ. ನಿನ್ನೆ ಫೋನ್ ನಂಬರ್ ಕೊಟ್ಟಾಗ್ಲೇ ಹೇಳಿದ್ಲು, ನೀವು ಮನಸ್ ಬಂದಾಗ ಫೋನ್ ಮಾಡಿದ್ರೆ ಮಗು ಸಂಪರ್ಕ ಸಿಗಲ್ಲ. ಅವರ ಗವರ್ನೆನ್ಸ್ ಬಹಳ ಸ್ಟ್ರಿಕ್ಟ್ ಅಂತ. ನಿಮ್ ಬಗ್ಗೆ ವರ್ಣಿಸಿದ್ದು ನೋಡಿದ್ರೆ ನೀವೊಬ್ಬ ರಾಕ್ಷಸಿ ಅಂತಲೇ ಭಾವಿಸಿದ್ದೆ. ಅವನು ಚಿಂತೆಯಿಂದ, ನನ್ನ ಮಗು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ನನ್ನ ಮಗು ಈಗ ಪಪ್ಪ ಅನ್ನೋ ಶಬ್ದನೇ ಎತ್ತಲ್ಲ ಅನ್ಸುತ್ತೆ ಎಂದ. ಹೌದು ಸರ್, ಅಜ್ಜಿ ಅಜ್ಜಿ ಅಂತ ಹಂಬಲಿಸುತ್ತೆ. ಆಕೆ ಮಾತ್ರ ತಮ್ಮ ಲೋನ್ಲಿನೆಸ್ನಿಂದ ಪಾರಾಗ್ಲಿಕ್ಕೆ ಈ ಮಗುನ ಹಿಡ್ದಿದ್ದಾರೆ ಅನ್ಸುತ್ತೆ. ಹುಚ್ಚರಂತೆ ಪ್ರೀತಿಸ್ತಾರೆ ಎಂದಳು. ಅವನು ನಿಟ್ಟುಸಿರಿಟ್ಟು, ಎದ್ದು ಬರ್ತೀನಿ. ನಾಳೆ ಒಮ್ಮೆ ಆ ಮಗುನ ನೋಡಿ ನನ್ನ ಮನಸ್ಸಿನ ಹಂಬಲ ಮರಿತೀನಿ ಎಂದು ಎದ್ದು ಹೋದ. ಕಾರಿನಲ್ಲಿ ಕೂತು ಅವನು ಹೋಟೆಲ್ಗೆ ಬಂದಾಗ 3 ಗಂಟೆ. ರೂಮಿಗೆ ಬಂದು ಮಲಗಿದ್ರೂ ಅವನಿಗೆ ನಿದ್ರೆ ಬರಲಿಲ್ಲ. ಮನಸ್ಸಿನಲ್ಲಿ ದುಗುಡ ತುಂಬಿತ್ತು. 6 ಗಂಟೆಗೆ ಹಾಜರಾದಳು ಜಯಶ್ರೀ. ಹಲೋ ಡಿಯರ್, ಇನ್ನೂ ಮಲಗಿದ್ದೀರಾ? ಮುಂಬೈಗೆ ಬಂದ ನೆನಪಿಗಾಗಿ ಒಂದಿಷ್ಟು ಶಾಪಿಂಗ್ ಮಾಡಿ ಏನಾದರೂ ತಗೋಬೇಡ್ವೆ ಎಂದಳು. ನಾಳೆ ಬೆಳಗ್ಗೆ ಬಜಾರ್ ತಿರುಗಾಡಿ ನಿಮ್ಗೆ ನಾನೇ ಏನಾದರೂ ಶಾಪಿಂಗ್ ಮಾಡಿಸ್ತೀನಿ. ಚಿಂಟುಗಂತೂ 1,00,000 ರು ಕೊಟ್ಟು ಕಾರ್ ತಗೊಂಡಿದ್ದೀನಿ. ಪಪ್ಪನ ಹತ್ರನೇ ಮಲ್ಕೋಬೇಕು ಅಂತ ಹೇಳಿದ್ದೆ. ಈಗ ಆ ಕಾರಿನ ಆಸೆಗೆ ನಿಮ್ಮ ಹತ್ರ ಓಡೋಡಿ ಬರ್ತಿದ್ದ. ನೀವು ಚೆನ್ನಾಗಿ ಸುಧಾರಿಸಿದ್ರಿ ಅಂತ ಅನ್ಸುತ್ತೆ. ಕಾರ್ ನಿನ್ನೆ ಲಾರಿಲಿ ಬುಕ್ ಮಾಡಿ ಕಳಿಸಿದ್ದೀನಿ. ನಾಳೆ ಬೆಳಿಗ್ಗೆ ನಾವಿಬ್ರು ಹೊರಟ್ಬಿಡ್ಬೇಕು ಎಂದಳು. ಶಾಪಿಂಗ್ ಅಂತ ಹೇಳ್ದಲ್ಲ ಎಂದ. ನಿಮ್ಗೆ ಏನೇನ್ ಬೇಕೋ ಎಲ್ಲ ನಾನೇ ಶಾಪಿಂಗ್ ಮಾಡಿದ್ದೀನಿ. ಬೇಸಿಗೆ ಉಡುಪು, ಕೆಲವು ನೈಟ್ ಡ್ರೆಸ್, ಕೆಲವು ಸೂಟಿಂಗ್ಸ್, 20,000 ರೂಗಳದು. ಇನ್ನೇನ್ ಬೇಕಿತ್ತು ರಾಯರಿಗೆ ಎಂದಳು. ಏನು ಬೇಡ ಬಿಡು, ನೀನಾಡಿಸಿದ ಬೊಂಬೆ ನಾನು ಎಂದ. ಬೆಳಿಗ್ಗೆ 8ಕ್ಕೆ ವಿಮಾನ ಪ್ರಯಾಣ ಎಂದ್ಮೇಲೆ ಮಗಳನ್ನ ಮತ್ತೊಮ್ಮೆ ನೋಡಲು ಹೋಗುವುದು ಸಾಧ್ಯವಿಲ್ಲ. ಪ್ರೋಗ್ರಾಂ ಕ್ಯಾನ್ಸಲ್ ಎನಿಸಿ ನಿರಾಶೆಯಾಗಿತ್ತು. ನನ್ನ ಪಾಲಿನ ಒಂದು ಗೊಂಬೆನೇ ನೀವು. ಈ ಗೊಂಬೆ ಈ ನಡುವೆ ಆಕಾರ ಕಳೆದುಕೊಳ್ತಾ ಇದೆ. ಅದಕ್ಕೆ ಅಮೆರಿಕದಿಂದ ಒಂದು ವ್ಯಾಯಾಮ ಸಾಧನ ತಂದಿದ್ದೀನಿ. ದಿನ 1 ಅವರ್ ವ್ಯಾಯಾಮ ಮಾಡಿ ನಿಮ್ಮ ಫಿಗರ್ ನಿಮ್ಗೆ ಮರಳಿ ಬರುತ್ತೆ ಎಂದಳು. ನಾನ್ ನೋಡಿದ್ರೆ ಇನ್ನು 16ರ ತರುಣಿಯಾಗಿ ಕಾಣ್ತೀನಿ. ಪಾರ್ಟಿಲಿ ನಮ್ಮನ್ನ ಮಿಸ್ ಸೋನಿಯಾ ನೋಡಿದ್ರೆ 2ನೇ ಮದುವೆನಾ ಮೇಡಮ್ ಅಂತ ಕೇಳ್ತಿದ್ಲು ಎಂದಳು. ಅತ್ಯಂತ ದುರದೃಷ್ಟದ ಮದುವೆ ನಮ್ದು ಅಂತ ನೀನು ಹೇಳ್ಬೇಕಾಗಿತ್ತು. ನಾವಿಬ್ರು ಪರಸ್ಪರನ್ನ ಪ್ರೀತಿಸಲ್ಲ. ಆದ್ರೂ ಈ ದಾಂಪತ್ಯದಿಂದ ಬಿಡುಗಡೆ ತಗೊಳ್ಳಿಕ್ಕೆ ಇಬ್ರಿಗೂ ಧೈರ್ಯವಿಲ್ಲ ಎಂದ್ಬಿಟ್ಟ. ಜಯಶ್ರೀ ನಗುತ್ತಾ, ನಿಜವಾಗ್ಲೂ ಈ ದಾಂಪತ್ಯದಿಂದ ನಿಮಗೆ ಬಿಡುಗಡೆ ಬೇಕು ಅಂದ್ರೆ 1 ಕೋಟಿ ರೂಪಾಯಿ ನೀವು ನನಗೆ ಕೊಡಿ, ಬಿಡುಗಡೆ ಕೊಡ್ತೀನಿ ಎಂದಳು. ನಾನು ನಿಜವಾಗ್ಲೂ ಶ್ರೀಮಂತನಾಗಿದ್ರೆ ನಿನಗೆ 1 ಕೋಟಿ ರೂಪಾಯಿ ಕೊಟ್ಟು ಆಯಾಗಿ ಬಿಡುಗಡೆ ಆಗ್ತಾ ಇದ್ದೆ ಎಂದ. ಸಾಕು ಬಾಯಿ ಮುಚ್ಚಿ. ನನ್ನ ಕಂಪ್ನಿ ಸಂಬಳ ತಗೊಂಡು ದುಡಿಯೋ ಒಬ್ಬ ಕೆಲಸಗಾರ ನೀವು. ಕತ್ತೆನ ಮುದ್ಸಿ ರತ್ನಾಭರಣ ಅಲಂಕಾರದಿಂದ ಅಲಂಕರಿಸಿ ಕಸ್ತೂರಿ ಶ್ರೀಗಂಧ ಹಚ್ಚಿ ಜರತಾರಿ ವಸ್ತ್ರ ಹೊದಿಸಿ ಅದರ ಬಾಯಿಗೆ ಕೆನೆ ಮೊಸರು ಅನ್ನದ ಬುತ್ತಿ ಕಟ್ಟಿದ್ರು ಅದು ಬಾಯಿ ಬಿಟ್ಟಾಗ ಗಾದರ್ಭ ರಾಗ ಮಾತ್ರ ಹಾಡ್ತಂತೆ. ಕೋಟ್ಯಾಧೀಶ್ವರರ ಪುತ್ರಿ ಹೊಲ್ದು ಬಂದು ವಿವಾಹವಾಗಿದ್ದಾಳೆ. ಅವಳ ಮನಸ್ಸು ನೋಯಿಸಬಾರದೆನ್ನ ಪರಿಜ್ಞಾನ ನಿಮ್ಗಿದ್ಯಾ
ದಿನಕ್ಕೆ ಈ ಹೋಟೆಲ್ನ ಫುಲ್ ಸೂಟ್ ಬಾಡಿಗೆ ಎಷ್ಟು ಗೊತ್ತಾ ಎಂದಳು. ಗೊತ್ತು ಹೋಗೆ ರಾಸ್ಕಲ್. ಮನಸ್ಸು ಮುರಿದು ಚೂರು ಚೂರು ಮಾಡಿ ದೇಹಕ್ಕೆ ಅಲಂಕಾರ ಮಾಡಿ ರತ್ನಾಭರಣ ತೊಡ್ಸೋಳು ನೀನು. ನಾನು ಚಿನ್ನಿನ ಎಷ್ಟು ಪ್ರೀತಿಸ್ತೀನಿ. ಆ ಮಗುನ ಕರ್ತಂದು ಇಲ್ಲಿ ನಿನ್ನ ತಾಯಿ ಪಾಲು ಮಾಡಿದೆ. ಆ ಮಗು ಊಟ ತಿಂಡಿ ಬಿಟ್ಟು ನನಗಾಗಿ ಅಂಬಲಿಸಿದಾಗ, ಕಾಯಿಲೆ ಬಿದ್ದು ಮನೋಭ್ರಮದಲ್ಲಿ ಪಪ್ಪ ಪಪ್ಪ ಅಂತ ಅಂಬಲಿಸಿದಾಗ ನನಗೆ ಹೇಳ್ದ್ಯಾ? ಅಲ್ಲಿ ನಾನು ಆ ಮಗುವಿಗಾಗಿ 8 ದಿನ ಕೊರಗ್ದೆ. ಕಡೆಗೆ ನನ್ನ ಮಗು ನನ್ನ ಮರೆಯೋ ಹಾಗೆ ಮಾಡಿದೆ. ಇವತ್ತು ಆ ಮಗು ಜೊತೆ ನಿಮ್ಮಮ್ಮನ ಜೊತೆ ಕಾಲ ಕಳೆದು ಬಂದಿದ್ದಿ. ನನ್ನನ್ನ ಇಲ್ಲಿ ಒಂಟಿಯಾಗಿ ಈ ಹೋಟೆಲ್ ರೂಮ್ನಲ್ಲಿ ಕೊಳೆ ಹಾಕಿದ್ದಿ ಎಂದು ಗರ್ಜಿಸಿದ ರಾಜಸಿಂಹ. ಸಿಕ್ಕಿ ಹಾಕಿಕೊಂಡ ಕಳ್ಳನಂತೆ ಒಂದು ಕ್ಷಣ ಅವಳ ಮುಖ ವಿವರಣವಾಯಿತು. ನಂತರ ಅವಳು ಅಟ್ಟಹಾಸದಿಂದ ನಕ್ಕು, ಮಗುವಿನ ಹಿತ ಭವಿಷ್ಯ ಎಲ್ಲಿದ್ಯೋ ಅಲ್ಲಿ ಅದನ್ನ ತಂದು ಸೇರಿಸಿದೀನಿ. ಅಮ್ಮ ತನ್ನ ಒಂಟಿತನನ ತಡಿಲಾರ್ದೆ ಆ ಬೋರ್ಡಿಂಗ್ನ ಯಾವುದೋ ಒಂದು ಬಂಗಾಳಿ ಮಗುನ ಹೊಂದ್ಕೊಂಡು ಅದಕ್ಕೆ ತನ್ನ ಆಸ್ತಿ ವಿಲ್ ಮಾಡೋಳು. ನಾನು ಅಮ್ಮನ ಒಂಟಿತನ ನಿವಾರಿಸ್ಲಿಕ್ಕೆ ಈ ಮಗುನ ತಂದುಬಿಟ್ಟೆ. ನಿಮ್ಮ ಒಣ ಪ್ರೀತಿಯಿಂದ ಮಗುಗೆ ಏನ್ ಸಿಕ್ಕುತ್ತೆ? ಈಗ ಅಮ್ಮನ 20 ಲಕ್ಷ ರೂಗಳ ಆಸ್ತಿ ಚಿನ್ನಿ ಹೆಸರಾಗ್ತಿದೆ. ಅಪ್ಪ ತಮ್ಮ ಆಸ್ತಿ ಎಲ್ಲ ಆಸ್ಪತ್ರೆ ಅನಾಥಾಶ್ರಮಗಳಿಗೆ ಬರೆದ್ಬಿಡ್ತೀನಿ ಅಂತಿದ್ದಾರೆ. ನನಗೆ ನಿಮಗೆ ಏನು ಸಿಗಲ್ಲ ನೋಡಿ ಎಂದಳು. ಒಂದು ಸಲ ಮೊಮ್ಮಗನ ಹೆಸರಿಗೆ ಬರೀತಾರೆ ಅಂತ ಇದ್ಲು. ಈಗ ಅನಾಥಾಶ್ರಮ ಅಂತಾಳೆ. ಅವನಿಗೆ ಅವರಪ್ಪನ ಆಸ್ತಿ ಬಗ್ಗೆ ಆಸಕ್ತಿ ಇರಲಿಲ್ಲ. ಬೇಸರದಿಂದ, ಜಯಶ್ರೀ ಪ್ಲೀಸ್ ನಿನ್ನ ರೂಮ್ಗೆ ಹೊರಟೋಗು. ನನ್ನ ಮನಸ್ಸು ತುಂಬಾ ಅಶಾಂತವಾಗಿದೆ ಎಂದ. ರೂಮಿಗೆ ಬಂದು ಒಂಟಿಯಾಗಿ ಮಲಗಿದ್ಲು. ಫೋನ್ ರಿಂಗ್ ಆದಾಗ ಎತ್ತಿ ಕಿವಿಗೇರಿಸಿದ್ಲು. ಹಲೋ ಮನು, ನನ್ನ ಏಕೆ ಕಾಡಿಸ್ತಿ ಮನು? ಪ್ಲೀಸ್ ನೀನು ಬರಬೇಡ ಎಂದಳು. ರಪ್ಪನೆ ರಿಸೀವರ್ ಕುಕ್ಕಿದಳು. ಎಲ್ಲ ಬಂಧನ ಅರಿದುಕೊಂಡು ಮನೋಹರನ ತೋಳಕ್ಕಿಗೆ ಹೊರಟು ಹೋಗ್ಲೆ ಎಂದುಕೊಂಡಳು. ಆದ್ರೆ ಲೀಸಿಯಿಂದ ತಂದೆಗೆ ಸುದ್ದಿ ಮುಟ್ಟಿದ್ರೆ ಸರ್ವನಾಶ. ತಂದೆ ಒಬ್ಬ ತನ್ನ ಶತ್ರು, ಲೀಸಿ ಒಬ್ಳು ತನ್ನ ಶತ್ರು. ಗಂಡ ಎನಿಸಿಕೊಂಡ ಆ ರಾಜಸಿಂಹ ಒಬ್ಬ ತನ್ನ ಶತ್ರು ಎನಿಸಿ ಎಲ್ಲರ ಮೇಲೆ ಕೋಪ ಉಕ್ಕಿ ಬಂತು. ಫ್ರಿಡ್ಜ್ ತೆಗೆದು ಶಾಂಪೇನ್ ಕುಡಿಯುತ್ತಾ ಕುಳಿತಾಗ ಮನಸ್ಸಿಗೆ ಕೊಂಚ ಎನಿಸಿತು. ಕೊಂಚ ಹೊತ್ತಿಗೆ ಕುಡಿದು ತೂರಾಡುತ್ತಾ, ಪಪ್ಪ ಐ ಹೇಟ್ ಯು. ವಿಲ್ಲಿನ ಬಂಧನ ಹೂಡಿ ನನ್ನನ್ನ ಅಗ್ನಿಸರಿಯಲ್ಲಿ ಹಾಕಿದ್ದೀರಿ. ಈ ಬೇಡದ ದಾಂಪತ್ಯ ಜೀವನದಿಂದ ನಾನು ದಹದಹಿಸಿ ಹೋಗ್ತಿದ್ದೀನಿ. ಆ ಬಡಪಾಯಿ ರಾಜ್ಗೂ ನನ್ನಿಂದ ಸುಖವಿಲ್ಲ. ನಿಮ್ಮ ಮೇಲಿನ ಕೋಪ ಎಲ್ಲಾನು ಅವನ ಮೇಲೆ ತೀರ್ಸ್ಕೊಳ್ಳಿದ್ದೀನಿ ಎಂದು ಏನೇನೋ ಬಡಬಡಿಸುತ್ತಾ ಬಂದು ಹಾಸಿಗೆ ಮೇಲೆ ಬಿದ್ದಳು. ಬೆಳಗ್ಗೆ 8ಕ್ಕೆ ಸ್ನಾನ ಅಲಂಕಾರ ಮುಗಿಸಿ ಗಂಡನ ಕೋಣೆಗೆ ಬಂದ್ಲು. ಮುಂದುವರೆಯುವುದು.